ನಮಸ್ಕಾರ ವೀಕ್ಷಕರೇ, ಇಂದು ನಾವು ಈ ಮಾತು ಹೇಳ್ತಾ ಇರುವುದು ಯಾರನ್ನಾದರೂ ಟೀಕಿಸಲು ಅಲ್ಲ, ಯಾರ ಮೇಲಾದರೂ ಆರೋಪ ಮಾಡಲೂ ಅಲ್ಲ, ಒಂದು ಕಳಕಳಿಯಿಂದ. ಇತ್ತೀಚೆಗೆ ಡಾಕ್ಟರ್ ಮಂಜುನಾಥ್ ಅವರು ತುಂಬಾ ಶಾಂತವಾಗಿ ಆದರೆ ಗಂಭೀರವಾಗಿ ಒಂದು ವಿಷಯದ ಬಗ್ಗೆ ಮಾತನಾಡಿದರು. ಅದು ರಾಜಕೀಯ ಅಲ್ಲ, ಅದು ಮನೋರಂಜನೆ ಅಲ್ಲ, ಅದು ವಾದ ವಿವಾದವೂ ಅಲ್ಲ, ಅದು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ. ಜೆನ್ಜಿ ಮಕ್ಕಳ ಮನಸ್ಥಿತಿ, ಅತಿಯಾದ ಮೊಬೈಲ್ ಬಳಕೆ, ಪೋಷಕರು ಮಕ್ಕಳ ಮೇಲೆ ಎಷ್ಟು ಗಮನ ಇಡಬೇಕು, ಎಲ್ಲಿ ನಿಯಂತ್ರಣ ಮಾಡಬೇಕು, ಎಲ್ಲಿ ಸಂವಾದ ಬೇಕು, ಈ ಎಲ್ಲವನ್ನ ಅವರು ತುಂಬಾ ಜವಾಬ್ದಾರಿಯಿಂದ ವಿವರಿಸಿದ್ರು. ಸಾಮಾಜಿಕ ಒಡನಾಟ ಎಲ್ಲ ಬದಲಾವಣೆ ಆಗಿದೆ. ಜೆನ್ ಝಿ ಅಂತ ಕರೀತಾರೆ, ಜನರೇಷನ್ ಝಿ ಅಂತ. ಬೇಗ ಚಿಕ್ಕ ವಯಸ್ಸಲ್ಲಿ ಅವರು ಜಾಸ್ತಿ ಇಂಟರ್ನೆಟ್ಟು, ಮೊಬೈಲು, ಸೋಷಿಯಲ್ ಮೀಡಿಯಾಸ್ಗೆ ಜಾಸ್ತಿ ಎಕ್ಸ್ಪೋಸ್ ಆಗಿರೋವಂಥ ಯೂತ್ಸು. ಈಗ ಪ್ರಪಂಚದಲ್ಲಿ ಏನೇನಿದೆ ಎಲ್ಲ ಸಿಗುತ್ತೆ, ಸೊ ಎಲ್ಲ ಕಾಣಿಸುತ್ತೆ, ಎಲ್ಲ ಇರೋದ್ರಿಂದ ಅದನ್ನು ಎಲ್ಲದನ್ನು ನಾವು ತಗೊಳ್ಬೇಕು, ಎಲ್ಲ ಪಡ್ಕೊಳ್ಬೇಕು ಅನ್ನೋ ಇದು ಏನೋ ಒಂದು ಅತಿ ಆಸೆ ನಮ್ಮ ಜನತೆಯಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಇದು ಅನೇಕ ಸಮಸ್ಯೆಗಳನ್ನ ಮಾಡಿಕೊಡ್ತಾ ಇದೆ. ಒಂದು ಮಾನಸಿಕ ಶಾಂತಿ, ನೆಮ್ಮದಿ, ಮಟೀರಿಯಲಿಸ್ಟಿಕ್ ವರ್ಲ್ಡಿಂದ ಮನಃಶಾಂತಿ ಅನ್ನೋದು ಕಮ್ಮಿ ಆಗ್ತಾ ಇದೆ, ಒತ್ತಡ ಜಾಸ್ತಿ ಆಗ್ತಾ ಇದೆ. ಆದರೆ ಅಂಥ ಮಾತುಗಳನ್ನ ಕೇಳಿದವರು ಕಡಿಮೆ ಅನ್ನೋದು ಅವರನ್ನೇ ಅಲ್ಲ, ನಮ್ಮನ್ನು ಬೇಸರಕ್ಕೆ ದೂಡಿತ್ತು. ಮೊಬೈಲ್ ಒಂದು ಸಾಧನ, ಆದರೆ ಅದು ಮಾಲೀಕ ಆಗಬಾರದು. ಡಾಕ್ಟರ್ ಮಂಜುನಾಥ್ ಅವರು ಒಂದು ಮಾತು ಸ್ಪಷ್ಟವಾಗಿ ಹೇಳಿದ್ರು, ಮೊಬೈಲ್ ಕೆಟ್ಟದಲ್ಲ, ಟೆಕ್ನಾಲಜಿ ತಪ್ಪೂ ಅಲ್ಲ, ಆದರೆ ಅತಿಯಾದ ಬಳಕೆ ಮಕ್ಕಳ ಮನಸ್ಸನ್ನ ನಿಧಾನವಾಗಿ ಒಂಟಿಯಾಗಿಸುತ್ತದೆ. ಮಕ್ಕಳು ಮಾತನಾಡುವುದನ್ನ ಕಡಿಮೆ ಮಾಡ್ತಾರೆ, ಅನುಭವಗಳನ್ನ ಹಂಚಿಕೊಳ್ಳೋದನ್ನ ನಿಲ್ಲಿಸ್ತಾರೆ, ಒಳಗೊಳಗೆ ಹೋರಾಡಲು ಶುರು ಮಾಡ್ತಾರೆ. ಇದು ತಕ್ಷಣ ಕಾಣಿಸೋದಿಲ್ಲ, ಇದು ನಿಧಾನವಾಗಿ ಬೆಳೆಯುವ ಸಮಸ್ಯೆ. ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ನಡೆದ ಒಂದು ದುಃಖದ ಘಟನೆ ಮತ್ತೊಮ್ಮೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ನಿಲ್ಲಿಸಿದೆ. ಈ ಘಟನೆ ಬಗ್ಗೆ ನಾವು ವಿವರಗಳಿಗೆ ಹೋಗುವ ಅಗತ್ಯವೂ ಇಲ್ಲ. ಆದ್ರೆ ಈ ಘಟನೆಯಿಂದ ಒಂದು ಸತ್ಯ ಮಾತ್ರ ಸ್ಪಷ್ಟ. ಯಾವ ಮನಸ್ಸಿನ ಮೇಲೆ ಒತ್ತಡ ಹೆಚ್ಚಾಗ್ತಿದೆ, ಮಾತನಾಡುವ ಜಾಗ ಕಡಿಮೆ ಆಗ್ತಾ ಇದೆ, ಮೊಬೈಲ್ ಜಗತ್ತು ನಿಜ ಜಗತ್ತಿನಿಂದ ದೊಡ್ಡದಾಗ್ತಾ ಇದೆ. ಈ ಮಕ್ಕಳು ದುರ್ಬಲರಾಗಿರಲಿಲ್ಲ, ಆದರೆ ಅವರು ಒಂಟಿಯಾಗಿದ್ರು. ಪೋಷಕರ ಪ್ರೀತಿ ಕೆಲವೊಮ್ಮೆ ಒತ್ತಡವಾಗುತ್ತಾ. ಪೋಷಕರ ಪ್ರೀತಿ ತಪ್ಪಲ್ಲ, ಕನಸು ಕಾಣುವುದೂ ತಪ್ಪಲ್ಲ, ಆದರೆ ನಮ್ಮ ಪ್ರೀತಿ ಒತ್ತಡವಾಗ್ತಿದೆಯಾ ಅನ್ನೋದನ್ನ ಒಮ್ಮೆ ಯೋಚಿಸಬೇಕು. ನಮ್ಮ ಯುವ ಜನತೆ ಒಂಥರ ಗೊಂದಲದಲ್ಲಿದ್ದಾರೆ. ಸೊ ಈ ಗ್ರಾಮೀಣ ಯುವಕರು ವರ್ಸಸ್ ನಗರ ಯುವಕರಿಗೆ ಹೋಲಿಸಿದ್ರೆ ನಮ್ಮ ನಗರ ಯುವಕರಲ್ಲಿ ಕಾಂಪಿಟೇಟಿವ್ ಮೈಂಡ್ಸೆಟ್ ಜಾಸ್ತಿ ಇದೆ, ಆತಂಕ ಜಾಸ್ತಿ ಇದೆ. ಸೊ ಅದನ್ನು ಮ್ಯಾನೇಜ್ ಮಾಡುವಂಥ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಒತ್ತಡ ನಿವಾರಣಾ ಕ್ರಮಗಳನ್ನು ರೂಢಿ ಮಾಡ್ಕೊಳ್ಳಿ. ಅವ್ರು ಕನ್ಫ್ಯೂಷನಲ್ಲಿದ್ದಾರೆ ಅನಿಸುತ್ತೆ ಮಕ್ಕಳು. ಅಂದರೆ ಈ ಸರಿಯಾದ ಮಾಹಿತಿ ಮಾರ್ಗದರ್ಶನ ಇಲ್ಲದೆ ಇರೋದ್ರಿಂದ ನೆಕ್ಸ್ಟ್ ಏನು ಮಾಡಬೇಕು, ಮುಟ್ಟಬೇಕು ಅನ್ನೋ ಒಂದು ಗೊಂದಲಮಯದಿಂದ ಕಾನ್ಫಿಡೆನ್ಸ್ ಕಡಿಮೆ ಇದೆ. ಈಗ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮ ಬ್ರೈನ್ ರಿವಾರ್ಡಿಂಗ್ ಸಿಸ್ಟಮ್ಮು, ನಮ್ಮದು ಬ್ರೈನ್ ಸರ್ಕ್ಯೂಟ್ಸ್, ನರ ತಂತುಗಳು, ಅದರದ್ದು ರಚನೆ, ಅದು ವರ್ಕ್ ಮಾಡೋ ಕಾರ್ಯವಿಧಾನನೇ ಚೇಂಜ್ ಆಗ್ತಾಯಿದೆ. ಸೊ ಅದರಿಂದನೇ ತುಂಬ ಜನ ಹೇಳೋದು ಮೊಬೈಲ್ಸ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತೇಳಿ. ಈಗ ಇಮ್ಮಿಡಿಯೇಟ್ ಗ್ರ್ಯಾಟಿಫಿಕೇಷನ್ನು, ಶಾರ್ಟ್ ಅಟೆನ್ಷನ್ ಸ್ಪ್ಯಾನು. ಇಮಿಡಿಯೇಟ್ ಗ್ರ್ಯಾಟಿಫಿಕೇಷನ್ ಅಂದರೆ ಈಗ ತಕ್ಷಣ ಏನೋ ನೋಡಿದ ತಕ್ಷಣ ಅದು ಸಿಕ್ಬಿಡ್ಬೇಕು, ಅದು ಪಡ್ಕೊಂಬಿಡ್ಬೇಕು. ಅದು ಸಿಗಲಿಲ್ಲ, ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಭಾಳ ಹತಾಶರಾಗೋದು, ಭಾಳ ಸಿಟ್ಟು ಮಾಡ್ಕೊಳೋದು, ಈ ಥರ ಒಂದು ಯುವಕರಲ್ಲಿ ಜಾಸ್ತಿ ಆಗುತ್ತೆ. ಡಿಲೇಡ್ ಗ್ರ್ಯಾಟಿಫಿಕೇಷನ್ ತುಂಬ ಇಂಪಾರ್ಟೆಂಟು. ನಾವು ಏನಾದ್ರು ಅಚೀವ್ ಮಾಡಬೇಕು, ಏನಾದ್ರು ಇದು ಮಾಡಬೇಕು ಅಂದರೆ ಆ ಕೆಪಾಸಿಟಿ ನಮ್ಮ ಈ ಹೊಸ ಯುವಜನತೆಯಲ್ಲಿ ಸೋಷಿಯಲ್ ಮೀಡಿಯಾ, ಮೊಬೈಲ್ ಜನ್ರೇಷನಲ್ಲಿ ಕಮ್ಮಿ ಆಗ್ತಾಯಿದೆ. ಮಕ್ಕಳಿಗೆ ಉತ್ತೇಜನ ಬೇಕು. ಈ ಒಳ್ಳೆ ಕಾಲೇಜಸ್ಸು, ಒಳ್ಳೆ ಕೋಚಿಂಗ್ ಸೆಂಟ್ರು ಬಂದು ವಿದ್ಯಾರ್ಥಿಗಳಿಗೆ ತುಂಬ ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗ್ತಿದೆ, ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ. ಆದರೆ ಒತ್ತಡವನ್ನು ಕಡಿಮೆ ಮಾಡಿ ದಯವಿಟ್ಟು ಅವರ ಕೆಪಾಸಿಟಿ, ಇನ್ನರ್ ಕೆಪಾಸಿಟಿ ಏನಿದೆ ಅದು ತಿಳ್ಕೊಂಡು ಅದನ್ನು ನರೀಶ್ ಮಾಡಬೇಕು. ಹಿಂಗೆ ಮಾಡಿದ್ರೆ ಮುಂದೆ ಅವರಲ್ಲಿ ಅನೇಕ ದೈಹಿಕ ಮತ್ತು ಮಾನಸಿಕ ತೊಂದರೆಗಳು, ಕಾಯಿಲೆಗಳು ಕಾಣಿಸ್ಕೊಳ್ತಾರೆ. ಅದಕ್ಕೆ ಎಡೆ ಮಾಡಿ ಕೊಡೋದು ಬೇಡ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ನಮ್ಮ ಮಕ್ಕಳಿಗಾಗಿ ಬದುಕುತ್ತಿದ್ದೇವೆ ಅಂತ ಹೇಳ್ತೀವಿ, ಆದರೆ ಮಕ್ಕಳ ಮನಸ್ಸು ನಮ್ಮ ಜೊತೆ ಬದುಕ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೇಳೋದೇ ಇಲ್ಲಿ ಮುಖ್ಯ. ಜೆನ್ಸಿ ಮಾತನಾಡುವುದು ಕಡಿಮೆ, ಅನುಭವಿಸುವುದು ಜಾಸ್ತಿ. ಇಂದಿನ ಮಕ್ಕಳು ನಮ್ಮ ಹಾಗೆ ಮಾತನಾಡುವುದಿಲ್ಲ. ಅವರು ಫೋನ್ನಲ್ಲಿ ಇರ್ತಾರೆ, ಆದರೆ ಅದೇ ಅವರ ಸುರಕ್ಷಿತ ಜಾಗ ಆಗಿರಬಹುದು. ಅಲ್ಲಿ ಅವರಿಗೆ ಸ್ವೀಕಾರ ಸಿಗುತ್ತದೆ, ಗಮನ ಸಿಗುತ್ತದೆ, ಕೆಲವೊಮ್ಮೆ ತಪ್ಪು ದಾರಿಯೂ ಸಿಗುತ್ತದೆ. ಇದನ್ನು ತಡೆಯಲು ಕತ್ತರಿ ಹಾಕುವುದು ಪರಿಹಾರ ಅಲ್ಲ. ಡಾಕ್ಟರ್ ಅವರು ಬೇಸರ ಮಾಡಿಕೊಂಡಿದ್ದು ವೀಕ್ಷಣೆ ಕಡಿಮೆ ಆದ್ದರಿಂದ ಅಲ್ಲ, ಈ ಮಾತುಗಳು ಪೋಷಕರಿಗೆ ತಲುಪಬೇಕು ಅನ್ನೋ ಆತಂಕದಿಂದ.
ಅವರು ಹೇಳಿದ್ದು ಡಾಕ್ಟರ್ ಆಗಿ ಅಲ್ಲ, ಒಬ್ಬ ಸಮಾಜದ ಸದಸ್ಯನಾಗಿ. ಪೋಷಕರಿಗೆ ನೇರವಾದ ಮಾತು. ಪೋಷಕರೇ, ನಿಮ್ಮ ಮಗುವಿನ ಮೊಬೈಲ್ ಚೆಕ್ ಮಾಡುವ ಮೊದಲು ಒಮ್ಮೆ ಅವರ ಕಣ್ಣು ನೋಡಿ. ಅವರು ನಗ್ತಿದ್ದಾರಾ? ಅವರು ನಟನೆ ಮಾಡ್ತಾ ಇದ್ದಾರಾ? ದಿನಕ್ಕೆ 5 ನಿಮಿಷವಾದರೂ ಕುಳಿತು ಮಾತನಾಡಿ. ಉಪದೇಶ ಬೇಡ, ತೀರ್ಪು ಬೇಡ, ಕೇಳಿ. ಅದೇ ಕೇಳುವಿಕೆ ಒಂದು ಜೀವಕ್ಕೆ ಆಧಾರವಾಗಬಹುದು. ಸಮಾಜ ಒಟ್ಟಾಗಿ ಹೊಣೆ ಹೊತ್ತುಕೊಳ್ಬೇಕು. ಇದು ಒಂದೇ ಮನೆ ಸಮಸ್ಯೆ ಅಲ್ಲ, ಇದು ಒಂದೇ ರಾಜ್ಯದ ವಿಷಯವೂ ಅಲ್ಲ. ಇದು ನಮ್ಮ ಕಾಲದ ಸವಾಲು. ಶಿಕ್ಷಕರು, ಪೋಷಕರು, ಸಮಾಜ, ಮಾಧ್ಯಮ ಎಲ್ಲರೂ ಸೇರಿ ಮಕ್ಕಳ ಮನಸ್ಸಿಗೆ ಸುರಕ್ಷಿತ ಜಾಗ ನಿರ್ಮಿಸಬೇಕು. ಕೊನೆಯ ಮಾತು, ಈ ಸ್ಟೋರಿ ವೈರಲ್ ಆಗಲಿ ಅನ್ನೋದಕ್ಕಿಂತ ಯಾರಾದರೂ ಒಬ್ಬ ಪೋಷಕ ಮೊಬೈಲ್ ಬದಿಗೆ ಇಟ್ಟು ಇಂದು ಮಗುವಿನ ಜೊತೆ ಮಾತನಾಡಿದರೆ ಸಾಕು. ಅದೇ ಡಾಕ್ಟರ್ ಮಂಜುನಾಥ್ ಅವರ ಮಾತಿಗೆ ನಾವು ಕೊಡಬಹುದಾದ ನಿಜವಾದ ಗೌರವ. ಧನ್ಯವಾದಗಳು. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.